ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸುಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗ್ ಬಂದು ನಾವು ಫ್ಯಾಮಿಲಿ ಒನ್ ಡೇ ಔಟಿಂಗ್ ಹೋಗ್ತಾ ಇದೀವಿ. ಎಲ್ಲಿಗಂದ್ರೆ ಬಲ್ಮುರಿ ಫಾಲ್ಸ್. ಸೊ ಇವತ್ತಿನ ವ್ಲಾಗ್ ಯಾರ್ಯಾರು ಹೋಗ್ತಾ ಇದೀವಿ, ಹೋದ್ಮೇಲೆ ಅಲ್ಲಿ ವಾಟರ್ ಹೇಗಿದೆ, ಮತ್ತೆ ಪ್ಲೇಸ್ ಹೇಗಿದೆ, ಏನೇನ್ ತಿಂತೀವಿ ಮೇನ್ ಆಗಿ ಎಲ್ಲ ವಿಡಿಯೋ ಅಲ್ಲಿ ತೋರಿಸ್ತೀವಿ. ಈ ಟ್ರಾವೆಲ್ ಅಲ್ಲಿ ನಮ್ಮ ಪತಿ ದೇವರ ಪತ್ನಿಯಾದ ನಾನು, ಅವರ ತಂಗಿಯಾದ ದಿಶಾ, ತಮ್ಮನಾದ ಶ್ರೇಯಸ್, ಮಾತೃದೇವಿಯಾದ ಕವಿತಾ, ಚಿಕ್ಕಮ್ಮನವರಾದ ಜಯಂತಿ ಅವರು ಹೋಗ್ತಾ ಇದೀವಿ. ಮೇನ್ ಆಗಿ ಝೂಮ್ ಹಾಕಿ ಅವಳಿಗೆ. Oh my god. ಸೊ ನ್ಯೂ ಮೆಂಬರ್. ನನಗೂ ಮಗಳೇ. ಸೊ ನಮ್ಮ ಮುದ್ದು ಮಗಳು ಬರ್ತಾ ಇದ್ದಾಳೆ. ಹೋಗ್ಲಿ, ಅಲ್ಲಿ ಏನಿದೆ, ಏನೇನ್ ಸಿಗ್ಬೋದು ಅಂತ ಆದ್ರೂ ಜಸ್ಟ್ ಗ್ಲಾನ್ಸ್. ಕಲ್ ಬಂಡೆ ಸಿಗುತ್ತೆ, ತಲೆ ಚೆಚ್ಕೊಬಹುದು. ನನ್ನ ಮದ್ವೆ ಆದ್ಮೇಲೆ ಇದು ಒಂದೇ ಕರೆಕ್ಟ್ ಆಗಿ ಹೇಳಿದ. ನೀನ್ ಮಾಡ್ಬೇಕು, ನಾನ್ ಮಾಡ್ಬೇಕೋ ಗೊತ್ತಿಲ್ಲ ಅಷ್ಟೇ. ನಾನೇ ಮಾಡ್ಬೇಕು. ಏನಿಲ್ಲ, ಸ್ವಲ್ಪ ಸ್ವಲ್ಪ ಉರ್ಕೊಂಡಿದ್ದಾನೆ, ಏನು ಮಾತಾಡ್ತಿಲ್ಲ. ಇಲ್ಲಿ ಈಗ ತಿನ್ನಕ್ ಹೋಗ್ತಾ ಇದೀವಿ. ಆಲ್ರೆಡಿ ಅಲ್ಲಿ ಹಸ್ಬೆಂಡು ಆಂಟಿ ಎಲ್ಲ ಫುಲ್ಲು ಮುಂಚೆನೆ ಹೋಗ್ತಾ ಇದಾರೆ. ಲಾಸ್ಟ್ ಟೈಮ್ ನಾವ್ ಬಂದಾಗ ಇಲ್ಲಿ ಘೀ ಪುಡಿ ಇಡ್ಲಿ ತಿಂದಿದ್ವಿ, ತುಂಬಾ ಸಾಫ್ಟ್ ಇತ್ತು. ಇವತ್ತು ನಾನು ಅದನ್ನೇ ಟ್ರೈ ಮಾಡ್ತೀನಿ. ನೀನೇನ್ ತಿಂತೀಯಾ? ನಾನ್ ಆಕ್ಚುಲಿ ಇದು ಫಸ್ಟ್ ಟೈಮ್ ಬರ್ತಿರೋದು. ಸೊ ನೋಡೋಣ ಏನ್ ಡಿಫ್ರೆಂಟ್ ಆಗಿ ಸಿಗುತ್ತೆ. ಸೊ ರಿವ್ಯೂ ಮಾಡಕ್ಕೆ ಡಿಫ್ರೆಂಟ್ ಆಗಿ ಏನಾದ್ರು ಸಿಗುತ್ತಾ ಅಂತ ನೋಡೋಣ. ನಾನು ನಮ್ಮ ಅತ್ತೆ ಮತ್ತೆ ಇವನು 3 ಜನನು ಬಂದಿದೀವಿ. ಸೊ ಇದು ಹೊಸ ಪ್ಲೇಸ್ ಏನಲ್ಲ, ಚೆನ್ನಾಗಿದೆ. ಟೇಸ್ಟಿ ಫುಡ್ ಆರಾಮಾಗಿ ತಿನ್ಬೋದು. ಅಂಡ್ ಹೈವೇಲಿ ಬೆಸ್ಟ್ ಹೋಟೆಲ್, ಎಲ್ಲಾರು ಇಲ್ಲಿಗೆ ಬರೋದು, ನಾವು ಇಲ್ಲೇ ಬಂದಿದ್ದೀವಿ. ವಿಡಿಯೋ ಇಷ್ಟು ಬೇಗ ಎಂಡ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ತುಂಬಾ ಜನ ಇದಾರೆ ಒಳಗಡೆ. ವೇಟಿಂಗ್ ಪೀರಿಯಡ್ ಇದೆ, ನಮ್ಗೆ ವೇಟ್ ಮಾಡೋ ಅಷ್ಟು ಟೈಮ್ ಇಲ್ಲ. ಮೇನ್ ಆಗಿ ಪೇಷನ್ಸ್ ಇಲ್ಲ, ಎಲ್ಲಾರ್ಗು ತುಂಬಾ ಹೊಟ್ಟೆ ಆಗ್ತಿದೆ. ಇಡ್ಲಿ ಆಸೆ ಇಲ್ಲಿಗೆ ಮುಗೀತು. ಇಡ್ಲಿ ಆಸೆಗೆ ನಾಂದಿ ಹಾಡಿ ಮುಂದೆ ಹೋಗ್ತಾ ಇದೀವಿ. ಅಂದ್ರೆ ಮದ್ದೂರ್ ಟಿಫಾನಿಸ್ ಅಲ್ಲಿ ನಾಂದಿ ಆಡಿ ನೆಕ್ಸ್ಟ್ ಮುಂದಕ್ಕೆ ಹೋಗಿ ನೆಕ್ಸ್ಟ್ ಯಾವ ಟಿಫಾನಿಸ್ ಸಿಗುತ್ತೆ ನೋಡೋಣ. ಆಗೋದೆಲ್ಲ ಒಳ್ಳೇದಕ್ಕೆ. ಇಡ್ಲಿ ತಿಂದು ಹೊಟ್ಟೆ ತುಂಬಿಸ್ಕೊಂಬೇಡಿ, ಏನಾದ್ರು ಸ್ಪೆಷಲ್ ಆಗಿ ತಿನ್ನೋಣ ಅಂತ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ವೇಟ್ ಮಾಡಿ. ಇಡ್ಲಿ ಕತೆ ಮುಗೀತು ಅನ್ಕೊಂಡ್ರೆ ಹೊಸ ಚಾಪ್ಟರ್ ಓಪನ್ ಆಗಿದೆ. ದಾವಣಗೆರೆ ಬೆಣ್ಣೆ ದೋಸೆ. ಓ ಮೈ ಗಾಡ್, ಸರ್ಪ್ರೈಸಿಂಗ್ಲಿ ಏನಂದ್ರೆ ದೋಸೆ ಕತೆನೂ ಮುಗೀತು. ಜಾಗ ಎಲ್ಲ ಚೆನ್ನಾಗಿದೆ. ಈ ತರ ಇದೆ ನಮ್ಮ ಹಣೆ ಬರಹ ಅಂತ ಗೊತ್ತಿರ್ಲಿಲ್ಲ. ಮುಂದೆ ಚೆನ್ನಾಗಿರೋ ಸಿಗುತ್ತೆ ಅಂತ ಹೋಗ್ತಾ ಏನೋ ಸಿಕ್ಕಿಲ್ಲ. ಹೋಗಿದ್ದಾಳೆಲ್ಲ ಖಾಲಿ ಇಲ್ಲ, ರಶ್ ಅಂತಿದ್ದಾರೆ. ಇಡ್ಲಿ ನಾಂದಿ ಆಡಿದಾಯ್ತು, ಈಗ ದೋಸೆಗೆ ನಾಂದಿ ಆಡ್ತಾ ಇದೀವಿ. ಪಾಪ ಇವ್ರೊಬ್ರೆ ಜಾಸ್ತಿ ಅಷ್ಟೊಂದಿರೋದು. ಹೌದು ಫ್ರೆಂಡ್ಸ್, ಇನ್ನೊಂದೇನ್ ಗೊತ್ತಾ, ತಪ್ಪು ನಮ್ದೆ. ಊಟದ ಟೈಮ್ಗೆ ನಾಷ್ಟಾನ ಹುಡ್ಕೊಂಡು ಹೋದ್ರೆ ಎಲ್ ಸಿಗುತ್ತೆ? ಎಷ್ಟು ಜನ ಬಂದಿದ್ದಾರೆ ಅಂದ್ರೆ, ಫಾಲ್ಸ್ ಅಲ್ಲಿ ನೀರು ಕೋಡಿ ಹರಿತಿಲ್ಲ, ನೀರ್ ನಿಂತಿದೆ ಅಷ್ಟೇ. ನಿಂತಿರೋ ನೀರಿಗೆ ಈ ಪಾಟಿ ಜನ ಬಂದಿದ್ದಾರೆ. ವೀಕೆಂಡ್ ಅಲ್ವಾ, ಬರ್ತಾರೆ. ತೋರಿಸ್ತೀನಿ ಫಾಲ್ಸ್. ನೀರ್ಗಿಂತ ಜನನೇ ಇದ್ದಾರೆ. ಬಾಬಾ ಜನ ಸಾಗರ. ನೀರ್ ಹರಿದಿಲ್ಲ, ಜನ ಹರಿದಿದ್ದಾರೆ. ತಿನ್ನಕ್ಕೆ ಬಂದಿದೀವಿ ಫೈನಲಿ. ಮೈಕ್ ಐತಲ್ಲ, ಕೇಳ್ಸುತ್ತೆ, ನಿಧಾನ ಮಾತಾಡಿ. ಸೊ ನೋಡ್ತಾ ಇರ್ಬೋದು, ಕ್ರ್ಯಾಬ್, ತರ ತರ ಕ್ರ್ಯಾಬ್ ಇದೆ. ಹತ್ತುತ್ತಾ ಇದೆ. ಪಾಂಪ್ಲೆಟ್, ಅದು 4 ಜಿಲೇಬಿ, ಬಾಂಗ್ಲಾ, ಕಬಾಬ್. ಮುಳ್ಳು ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಇದ್ರೆರಡ್ರಲ್ಲ, ಇದ್ರಲ್ಲಿ ಜಾಸ್ತಿ ಇರುತ್ತೆ ಬಾಂಗ್ಲಾ ಅಲ್ಲಿ. ಸೊ ಫೈನಲಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ತರ ತರ ಫಿಶ್,
ಏನು ಕಾಟ್ಲಾ ಫಿಶ್ ಕಾಟ್ಲಾ ಕಾಂಕ್ರೆಟ್ ಇದೇನ್ ಮೀನು ಅಲ್ಲ ಜಿಲೇಬಿ ಫಿಶ್ ಚೆನ್ನಾಗಿದೆ ಫ್ರೈಡ್ ರೈಸ್ ಹೆಂಗಿದೆ ಟೇಸ್ಟ್ ಸಕ್ಕತ್ತಾಗಿದೆ ಬನ್ನಿ ನೀವು ಟ್ರೈ ಮಾಡಿ ಆಂಟಿ ನಿಮ್ಗೆ ಇಷ್ಟ ಆಯ್ತಾ ಫಿಶ್ ಚೆನ್ನಾಯ್ತಾನೆ ಏನ್ ಚೆನ್ನಾಯ್ತೆ ಫಿಶ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಕಬಾಬ್ ಹೆಂಗಿದೆ ನೈಸ್ ಕಬಾಬ್ ಈ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಮಧ್ಯೆ ಒಬ್ಬ ವೆಜಿಟೇರಿಯನ್ ಇರ್ತಾರಲ್ಲ ಹಂಗೆ ಫಿಶ್ ತಿನ್ನೋರ್ ಮಧ್ಯೆ ಕಬಾಬ್ ತಿನ್ನೋರು ಈಗ ಫಾಲ್ಸ್ ಅಲ್ಲಿ ತೆಪ್ಪ ಅಲ್ಲಿ ಹೋಗ್ತಾ ಇದೀವಿ ಸೊ ತೆಪ್ಪದಲ್ಲಿ ಹೋಗ್ತಾ ಇದೀವಿ ನೀನ್ ಹತ್ರ ಐತೆ ನಮ್ಮ ಹತ್ರ ಮೈಕ್ ಚೆನ್ನಾಗಿದೆ ಎಲ್ಲ ತೆಪ್ಪದಲ್ಲಿ ಹೋಗ್ತಾ ಇದೀವಿ ಚೆನ್ನಾಗ್ ಅನ್ಸಿದೆ ನನ್ನ ಹಸ್ಬೆಂಡ್ ರಿಜೆಕ್ಟ್ ಮಾಡ್ಬಿಟ್ಟ ಆದ್ರೆ ಇವರೆಲ್ಲ ಸೇರಿ ಕರ್ಕೊಂಡು ಹೋಗ್ತಾವ್ರೆ ಚೆನ್ನಾಗಿದೆ ತೆಪ್ಪ ಅವಳು ಕರೆಕ್ಟ್ ಆಗಿ ಹೇಳಿದ್ಲು ಕರೆಕ್ಟ್ ಆಗಿ ಹೇಳ್ತಿದ್ದೆ ಹೇಳಮ್ಮ ನಿಮ್ಗೇನ್ ಅನ್ಸ್ತಾ ಇದೆಯೋ ಹೀರೋ ತರ ಏನ್ ಗೊತ್ತಿರೋದು ಹಂಗೆ ಕುತ್ಕೋಬೇಕು ಬ್ಯಾಲೆನ್ಸ್ ಮಾಡಕ್ಕೆ ಏನಿಲ್ಲ ಎಲ್ಲ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಈಗ ಸ್ಪಿನ್ ಮಾಡ್ತಾ ಇದಾರೆ ಫುಲ್ ಫಾಸ್ಟ್ ಆಗಿ ತಿರ್ಸ್ತಾ ಇದಾರೆ ಹೋದ್ಮೇಲೆ ನನ್ನ ಹಸ್ಬೆಂಡ್ ಹೇಳ್ಬೇಕು ಸಕ್ಕತ್ತಾಗಿತ್ತು ಅಂದಿಲ್ಲ ಅಂದ್ರೆ ಬೈತಾನೆ ತಿರ್ಸಿದ್ರು ಅಂತೆಲ್ಲ ನಮ್ ತೆಪ್ಪ ರೈಡ್ ಮುಗೀತು ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು ಹೆಂಗೆ ಅನ್ಸ್ತು ಸಕ್ಕತ್ತಾಗಿತ್ತು ನಿಮ್ಗೆ ಸೂಪರ್ ನಿಮ್ಗೆ ಸೂಪರ್ ಆಗಿತ್ತು ಅಯ್ಯಯ್ಯೋ ಸಕ್ಕತ್ತಾಗಿತ್ತು ಅಂದ್ರೆ ನಿಮ್ಗೆ ತೆಪ್ಪದಲ್ಲಿ ಆಡಿದ್ ನೀನು ಸ್ಪಿನ್ನಿಂಗ್ ಇದು ನಾನು ಸೆಕೆಂಡ್ ಟೈಮ್ ತೆಪ್ಪಲ್ಲಿ ಹೋಗ್ತಿರೋದು ಆಲ್ರೆಡಿ ಎಷ್ಟೊಂದ್ಸರಿ ಎಷ್ಟ್ ಚೆನ್ನಾಗಿದೆ ಬೋಟಿಂಗ್ ಕರ್ಕೊಂಡ್ ಹೋಗಂದ್ರೆ ನಮ್ಮ ಯಜಮಾನ್ರಿಗೆ ಚೆನ್ನಾಗಿಲ್ಲ ಅಲ್ಲಿ ಹೋಗೋದ್ ಬೇಡ ಅಂತ ಹೇಳ್ತಾರೆ ತುಂಬಾ ಬಲವಂತವಾಗಿ ಎಸಿತಾ ಇದ್ದಾರೆ ಎತ್ತಿ ಮೇಲ್ ಕೂರ್ಸ್ತೀವಿ ಅವನಿಗೆ ಆನೆ ಮರಿನ ನೀರಿಂದ ತಕ್ಕಂಗಾಯ್ತು ಹಾಕೊಳ್ರಿ ನಡೀರಿ ಟೈಮ್ ಆಯ್ತು ಕಾಫಿ ಕುಡಿಯೋಣ ಫೈನಲಿ ನಮ್ ಬಲ್ಮೂರಿದು ಒನ್ ಡೇ ಔಟಿಂಗ್ ಮುಗೀತು ಹೆಂಗಿತ್ತು ನಿಮ್ಗೆ ಹೆಂಗನ್ಸು ಎಕ್ಸ್ಪೀರಿಯನ್ಸ್ ಸೊ ಊಟ ಆಟ ಆಡಿದ್ದೆಲ್ಲ ಚೆನ್ನಾಗಿತ್ತು ಆಮೇಲೆ ತೆಪ್ಪ ರೈಡ್ಸ್ ಎಲ್ಲ ಚೆನ್ನಾಗಿತ್ತು ಸೊ ಇಟ್ ವಾಸ್ ಅ ಗುಡ್ ಡೇ ಇವಳು 100 ಸರಿ ಸೋ ಅಂತ ಇರ್ತಾಳೆ ಏನ್ ಅನ್ಕೋಬೇಡಿ ನೀವೆಲ್ಲ ಕೂಡ ಮಿಸ್ ಮಾಡದೆ ವಿಸಿಟ್ ಮಾಡ್ಬೋದು ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಫಾರ್ ಒನ್ ಡೇ ಔಟಿಂಗ್ ಹಾ ನಮ್ಮನೆಯವರೆಲ್ಲ ಕಾಫಿ ಕುಡಿಯಕ್ಕೆ ರೆಡಿ ಆಗಿದ್ದಾರೆ ಗುರುದೇವ್ ಕೆಫೆ ಕಾಯ್ತಾ ಇದ್ದಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ 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 ಹೇಳೋ ಬಾಯ್